అందరికీ నమస్కారం. ಇವತ್ತು ಮಾತ್ರ ದ ಐಕಾನಿಕ್ ಸ್ಟಾರ್ ಅಲ್ಲು ಅರ್ಜುನ್ ಅದೇ ಪುಷ್ಪ 2 ಮೂವಿ ದ ವೈಲ್ಡ್ ಫೈರ್ ತಗ್ಗೇದಿಲ್ಲ ಅಂತ ಈ ಥರ ಪ್ರಮೋಷನ್ದಾಗ ಅದೇ ಪಾಯಿಂಟ್ ನನಗೆ ಅನ್ಸ್ಲತ್ತದ. ಡೇ ಬೈ ಡೇ ಮೂವಿ ರಿಕಾರ್ಡ್ ಮಾಡ್ಲತ್ತದ. 2 ಡೇಸ್ನಾಗೆ 449 ಇದು ಮೂವಿ ಕಲೆಕ್ಷನ್ ಈಗ ಮಾಡಿದೆ ಅಂದ್ರೆ 500 ಕೋಟಿ ಸನಿ ರಿಕಾರ್ಡ್ ಮಾಡೋದದ 2 ಡೇಸ್ನಾಗೆ. ಸ್ಯಾಟರ್ಡೇ ಡೇಟಾ ಮಾತಾಡ್ತೀನಿ, ಈವ್ನಿಂಗ್ ಡೇಟಾ ಇನ್ನು ಬರೋದದ, ಮತ್ತು ನಾಳೆಗೆ ಸಂಡೇ ಅದ. ಸಂಡೇ ಡೇಟಾ ಬೇರೆ ಇರ್ತದೆ. ಅಂದರೆ ನಾಳೆಗೆ ಅಂದ್ರೆ ಮ್ಯಾಕ್ಸಿಮಮ್ ನನಗೆ ಅನಿಸ್ತದ 150 crore ನಾಳೆ ಕಲೆಕ್ಷನ್ ಮಾಡ್ಬೋದು. ಅಂದ್ರೆ 600 ಕೋಟಿ ಫಿಲ್ಮ್ ರಿಕಾರ್ಡ್ ಮಾಡ್ತದ ಡೇ 3ದಾಗೆ ಪಾಯಿಂಟ್ ನಮಗೆ ಅನ್ಸ್ಲದ. ಹಂಗೆ ಫಾಸ್ಟ್ ಬಾಹುಬಲಿದು ರೆಕಾರ್ಡ್ ಇದು ಮುರಿಬೋದ. ಹಂಗೆ ಸೌದಿ ಅರೇಬಿಯಾನಲ್ಲಿ ಇದು ಮೂವಿ ರಿಲೀಸ್ ಆಗಿದೆ. ಸೌದಿ ಅರೇಬಿಯಾನಲ್ಲಿ 20 ನಿಮಿಷ ರನ್ ಟೈಮ್ ಕಡಿಮೆ ಮಾಡಿದ್ರೆ ಅಂತ ಅಂದ್ರೆ 3 ಗಂಟೆ ಸನಿ ಮೂವಿ ರಿಲೀಸ್ ಆಗಿದೆ. ಇದು ಮೂವಿ 1 ಗಂಟೆದ ರಿಕಾರ್ಡ್ ಮಾಡ್ಲತ್ತದ. ಹಂಗೆ ಮೈತ್ರಿ ಮೇಕರ್ಸ್ ಈಗ ಒಂದು ಪ್ರಮೋಷನ್ ನಿಲ್ಲತ್ತದ, ಮೂವಿ ಸಕ್ಸಸ್ ಇವೆಂಟ್ ನಿಲ್ಲತ್ತದ. ಅಲ್ಲಿ ಆ್ಯಂಕರ್ ಒಂದು ಮಾತು ಕೇಳಿದ್ರು ಪ್ರೊಡ್ಯೂಸರ್ ಅವ್ರಿಗೆ, ಸರ್ ಇದು ಮೂವಿ 500 ಕೋಟಿ ಗಳಿಸಿದ. ಹಾಂ ಕಳಿಸ್ಬಿಟ್ಟದ, ಟೆನ್ಷನ್ ತೊಗೊಬೇಡ್ರಿ ಅಂತಂದ್ರು, ಕೈ ಎತ್ತಿ ಬಿಟ್ರು. ಹಂಗೆ ಥಿಯೇಟರ್ನಲ್ಲಿ ಏನಾಗಿತ್ತು ಮತ್ತೆ ಹೆಂಗೆ ಆಗ್ಬಾರ್ದು ಅದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಹಂಗೆ ಒಂದೊಂದಾಗಿ ಡೀಟೇಲಾಗಿ ನಾವು ಮಾತನ್ನು ತೋರ್ಕಿತ ಪಲ್ಲಿ ವಿಡಿಯೋ ಲೈಕ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಾಲಿಡ್ ರೆಸ್ಪಾನ್ಸ್ ಇಲ್ಲಿ ಬಂದದ, ಯಾಕಂದ್ರೆ ಗಡ್ಬಡ್ ಮಾಡಲಾಗ್ಯಾರ, ಚಲೋ ಡೇಟಾ ನೋಡಿಸಿ ಅವ್ರು ರಿಲೀಸ್ ಮಾಡ್ಲತ್ತಾರ. ಇದು ಮೂವಿ ಆಲ್ರೆಡಿ ಟ್ರೆಂಡ್ ಆಗಿತ್ತು, ಓಕೆನಾ. ಪಬ್ಲಿಕ್ ಚಲೋ ರೆಸ್ಪಾನ್ಸ್ ಇದು ಕೊಡ್ಲತ್ತದ. ಸ್ಟೋರಿ ಸರಿಯಾಗದ, ಆ್ಯಕ್ಷನ್ ಸೀನ್ ಸರಿಯಾಗ, ಅಲ್ಲು ಅರ್ಜುನ್ ಕರೆದಾಗ ಬೆಸ್ಟ್ ಪರ್ಫಾರ್ಮೆನ್ಸ್ ಅವ್ರು ಕೊಟ್ಟರ ಜಾತ್ರಾ ಸೀನ್ನಲ್ಲಿ. ಇದು ಒಂಥರ ಪಾಯಿಂಟ್ ಅದ. ಹಂಗೆ ರಪ್ಪ ಏನು ನಿಮಗೆ ಹೇಳತ್ತೀನಿ, ನೀವಿಗೇನದು ಮೂವಿ ನೋಡಿದ್ರೆ ರಪ್ಪ ಏನು ಹೇಳತ್ತೀನಿ ನಾ ಗಡಿ, ಯಾಕಂದ್ರೆ ಅದು ಸಾಲಿಡ್ ರೆಸ್ಪಾನ್ಸ್ ಅದ. ಮೂವಿ ಲಾಸ್ಟಿಗೆ ಎಂಡಿಂಗ್ ಸೀನ್ನಲ್ಲಿ ಶಾಕಿಂಗ್ ಮೂಮೆಂಟ್ ನಿಮಗೆ ಎಲಿಮೆಂಟ್ ಕೊಡ್ತದ. ನೋಡೋ ಮಟ್ಟಿಗೆ ಮೈಂಡ್ ಬ್ಲೋಯಿಂಗ್ ಕ್ಯಾರೆಕ್ಟರ್ ಅದು, ಓಕೆನಾ. ಜಾತ್ರಾ ಸೀನ್ ನಂತರ ಸಾಲಿಡ್ ನನಗೆ ಅನಿಸಿದ್ದು. ಹಂಗೆ ಥೋಡೆ ಮಂದಿಗೆ ಪ್ರಾಬ್ಲಮೆಟಿಕ್ಲಿ ಅನ್ಸ್ಲತ್ತದ. ಅದ್ರ ಬಗ್ಗೆ ಡಿಸ್ಕಸ್ ನಾವು ಮಾಡೋಣ. ಫಸ್ಟ್ ನಾವು ಮಾತಾಡ್ಬೇಕಂದ್ರೆ ಬಾಹುಬಲಿದ ಏನು ರೆಕಾರ್ಡ್ ಅದಲ್ಲ, ಟಾಪ್ ಆ್ಯಂಗಲ್ದಾಗ ಕುಂತದಲ್ಲ. ಅಂದರೆ 10 ಡೇಸ್ನಾಗೆ 1000 ಕೊಡೋದು ಫಿಲ್ಮ್ ಗಳಿಸ್ಕೋದು ಕುಂತದ. ಸೆಕೆಂಡ್ ರ್ಯಾಂಕ್ನಾಗ ಇಲ್ಲಿ RR ಮೂವಿ ಅದ, 16 ಡೇಸ್ನಾಗೆ 1000 ಕೊಡೋ ಗಳಿಸಿದೆ. ಥರ್ಡ್ ರ್ಯಾಂಕ್ನಾಗ ನಮ್ಮ ಯಶ್ ಅವ್ರದ್ದು KGF Chapter 2 ಅದಕ್ಕೆ ಕಂಪ್ಲೀಟ್ ಆಗಲಿಕ್ಕೂ 16 ಡೇಸ್ ಆಗಿತ್ತು, ಅದಕ್ಕೂ 1000 ಕೊಡೋ ಗಳಿಸ್ಬೇಕು. ಮತ್ತು ಇಲ್ಲಿ ಜವಾನ್ ಮೂವಿ ಅದ SRK ಅವ್ರದ್ದು, ಅದಕ್ಕೂ 18 ಡೇಸ್ ಆಗಿತ್ತು 1000 ಕೋಟಿ ರೆಕಾರ್ಡ್ ಮಾಡ್ಲಕ್ಕು. ಇಲ್ಲಿ 5th ರ್ಯಾಂಕ್ನಾಗ ಅದ ಪಠಾನ್ ಮೂವಿ ಶಾರುಖ್ ಖಾನ್ ಅವ್ರದ್ದು, ಇದಕ್ಕೆ 27 ಡೇಸ್ ಆಗಿತ್ತು 1000 ಕೋಟಿ ಕಂಪ್ಲೀಟ್ ಮಾಡ್ಕೊಳ್ಳಕ್ಕೆ. ಹಂಗೆ 6th ರ್ಯಾಂಕ್ನಾಗ ಇಲ್ಲಿ ಅದ ಅಮೀರ್ ಖಾನ್ ಅವ್ರದ್ದು ದಂಗಲ್ ಮೂವಿ, 154 ಡೇಸ್ ಆಗಿತ್ತು, ಅದಕ್ಕೂ 1000 ಕೋಟಿ ಕಂಪ್ಲೀಟ್ ಮಾಡ್ಕೊಳ್ಳಕ್ಕು. 3 ಡೇಸ್ನಾಗೆ 500 ಕೋಟಿ ಫಿಲ್ಮ್ ಗಳಿಸಿದ. ಇವತ್ತು ಈವ್ನಿಂಗ್ ಡೇಟಾ ಮತ್ತು ನಾಳೆಗೆ ಡೇಟಾ ಹಿಡ್ಕೊಂಡು ನಾವು ಮಾತಾಡ್ಬೇಕಂದ್ರೆ 700 ಸನಿ ಅಂತ ನಾಳೆಗೆ ರೆಕಾರ್ಡ್ ಮಾಡ್ತದೆ. ಪಾಯಿಂಟ್ ನಮಗೆ ಅನ್ಸಲ್ಲ. ಹಂಗೆ ಒಂದು ಟಾಪ್ ಆ್ಯಂಗಲ್ದಾಗ ಇರ್ತದೆ, ಪಾಯಿಂಟ್ ನಮಗೆ ಅನ್ಸಲ್ಲ. ಹಂಗೆ ಥಿಯೇಟರ್ನಲ್ಲಿ ಏನಾಗಿತ್ತು, ಸಂಧ್ಯಾ ಥಿಯೇಟರ್ನಲ್ಲಿ ಯಾಕೆ ರೆಸ್ಪಾನ್ಸ್ ಕೊಡಲಾಗ್ಯಾರ ಅಲ್ಲು ಅರ್ಜುನ್ ಅವರು. ಅಲ್ಲು ಅರ್ಜುನ್ ನಿನ್ನ ಒಂದು ವಿಡಿಯೋ ರಿಲೀಸ್ ಮಾಡಿದ್ರೆ ಥೋಡೆ ಪಾಯಿಂಟ್ ನಾ ಮಿಸ್ ಆಗಿದ್ದ. ಅವ್ರಂದ್ರೆ ನನಗೆ ಗೊತ್ತೇ ಇದ್ದಿಲ್ಲ ಈ ಥರ ಥಿಯೇಟರ್ನಲ್ಲಿ ಘಟನೆ ಆಗಿದೆ, ನನಗೆ ಬಿಲ್ಕುಲ್ ಗೊತ್ತಿದ್ದಿಲ್ಲ. మేమందరం కూడా చాలా డిసప్పాయింట్ అయ్యి చాలా షాక్లోకి వెళ్ళాం. ನಾನು ಶಾಕ್ನಾಗ ಇದ್ದೀನಿ, ಯಾಕಂದ್ರೆ ಪುಷ್ಪ ಮೂವಿ ಒಂದು ಸಲ ಟ್ರೆಂಡ್ನಾಗ ನಿಲ್ಲತ್ತೆ. ನಾವು ಸಕ್ಸಸ್ ಇವೆಂಟ್ದಾಗ ಈ ಥರ ನಾವು ಒಂದು ಕಡೆ ಖುಷಿದಾಗಿದ್ವಿ, ಮತ್ತು ಇದು ನ್ಯೂಸ್ ಕೇಳಿ ನಾವು ಮುಟ್ಟ ಸ್ಯಾಡ್ ಆಗಿ ಅಂತಂದ್ರು. ಬಟ್ ಏನಂದ್ರು, ಈಗ ಆಗ್ಯದ ಘಟನೆ, ಓಕೆನಾ. ಒಬ್ಬರು ತೀರ್ಕೊಂಡಾಗ್ಯಾರ, ಸಣ್ಣ ಮಾತಲ್ಲ ಅದು. ಆಡಿಯನ್ಸ್ ಅಂದ್ರೆ ಒಂದು ದೇವರಪ್ಲೆ, ಓಕೆನಾ. ಆದಷ್ಟು ಅಲ್ಲು ಅರ್ಜುನ್ ನಾನು ಸಪೋರ್ಟ್ ಕೊಡ್ತೀನಿ, ನಿಮ್ಗೆ ಏನು ಬೇಕಂದ್ರೆ ನಾನು ನೋಡ್ಕೊತೀನಿ. ಟ್ರೀಟ್ಮೆಂಟ್ ಅಲ್ಲಿ ನಿಮಗೆ 25 lakhs ಡೊನೇಷನ್ ಕೊಡ್ಲತ್ತೀನಿ. ಈ ಥರ ಅವ್ರ ಸ್ಟೇಟ್ಮೆಂಟ್ ಅಂತ ಹೊರಗೆ ಬಂತು, ಚಲೋ ಆಗಿ ಬಂತು, ಚಲೋ ರೆಸ್ಪಾನ್ಸ್ ಅವ್ರು ಕೊಟ್ಟರು. ಇದು ಬರಬೇಕಾದ ಸ್ಟೇಟ್ಮೆಂಟು. ಯಾರ್ದನ್ನ ಹೀರೋದ ಮೂವಿ ಈ ಥರ ಬಂತಂದ್ರೆ, ಒಬ್ಬರು ತೀರ್ಕೊಂಡ್ರೆ ಅವ್ರ ಸ್ಟೇಟ್ಮೆಂಟ್ ಹಿಂಗೆ ಬರಬೇಕು, ಅವ್ರು ಹೆಲ್ಪ್ ಮಾಡಬೇಕು, ಸಪೋರ್ಟ್ ಕೊಡಬೇಕು. ಅವಾಗೆ ಒಂದು ಆಡಿಯನ್ಸ್ ಒಳಗೆ ಒಂದು ಅಟ್ರಾಕ್ಷನ್ ಆಗ್ತದೆ. ಅಂದ್ರೆ ನಂಬುತ್ತಾರ, ಓಕೆ ಹಿಂಗೆ ಆದ್ಮೇಲೂ ಒಬ್ಬರು ಕೈ ಹಿಡ್ಕೊಂತಾರಪ್ಪ, ಹೆಲ್ಪ್ ಮಾಡ್ಲತ್ತಾರಪ್ಪ ಅಂತ ಒಂದು ನಂಬಿಕೆ ಇರ್ತದೆ. ಬಟ್ ಈಗೇನಂದ್ರು, ಈ ಥರ ಮತ್ತೆ ಆಗಬಾರ್ದು, ಇದಕ್ಕೆ ಮುಂದೆ ಹಿಂಗೆ ಆಗಬಾರ್ದು. ಅದಕ್ಕೆ ಹೆಂಗೆ ಮಾಡಬೇಕು, ಅದಕ್ಕೆ ಏನು ರೂಲ್ಸ್ ನಾವು ಮಾಡಬೇಕು, ಅದಕ್ಕೆ ಹೆಂಗೆ ಸ್ಟ್ರಾಂಗ್ ಒಪಿನಿಯನ್ ಇಡಬೇಕು, ಏನು ರೂಲ್ಸ್ಗಳು ನಾವು ಮಾಡಬೇಕು, ಪಬ್ಲಿಕ್ಕಿಗೆ ಈ ಥರ ಆಗಬಾರ್ದು, ಹೆಂಗೆ ಮಾಡ್ಬೇಕು. ಅದಕ್ಕೂ ಯಾವುದನ್ನ ದೊಡ್ಡ ಮೂವಿ ಬಂತಂದ್ರು, ಒಂದು ಸಕ್ಸಸ್ ಈವೆಂಟ್ ಆಗಲಿ, ಪ್ರಮೋಷನ್ ಆಗಲಿ, ಮೂವಿ ಅದಕ್ಕೆ ಹೆಂಗೆ ರೂಲ್ಸ್ ಅವ, ಏನವ, ಚೇಂಜಸ್ ಏನು ಮಾಡ್ತಾರೆ ಅದು ಮುಂದೆ ನಮಗೆ ಗೊತ್ತದ. ಬಟ್ ಏನು ಪ್ರೀಮಿಯರ್ ಶೋ ಮತ್ತು ರಿಲೀಸ್ ಆಗ್ತದ ಏನಾಗಲ್ಲ, ಮುಂದೆ ನಮಗೆ ಗೊತ್ತದ. ಫಸ್ಟ್ ಪಾಯಿಂಟ್ ಇದಾಯ್ತಲ್ಲ. ಸೆಕೆಂಡ್ ಪಾಯಿಂಟ್ ಬಗ್ಗೆ ನಾವು ಥೋಡೆ ಮಂದಿಗೆ ಇದು ಪ್ರಾಬ್ಲಮೆಟಿಕ್ಲಿ ಅನ್ಸ್ಲತ್ತದ. ಏನು ಪ್ರಾಬ್ಲಮೆಟಿಕ್ಲಿ ಅನ್ಸ್ಲತ್ತದ ಗೊತ್ತದ, ಆ ಜಾತ್ರಾ ಸೀನ್ನಲ್ಲಿ ಗಂಗಮ್ಮ ತಾಯಿಗೆ ತೋರಿಸಿರಲ್ಲ ಅವತಾರನಲ್ಲಿ ಅಲ್ಲು ಅರ್ಜುನ್ ಅವರಿಗೆ, ಅದು ತೋರಿಸ್ಬಿಡಿತ್ತು. ಅದು ಸರಿಯಾಗಿ ಅನ್ಸಲ್ಲ ದೊಡ್ಡ ಮಂದಿಗೆ. ಯಾಕೆ ಬಾಸ್, ಲಿಟ್ರಲಿ ನಮ್ಮ ಕಲ್ಚರ್ ಬಗ್ಗೆದಾಗಲಿ, ನಮ್ಮ ದೇವ್ರ ಬಗ್ಗೆದಾಗಲಿ, ಒಂದು ಜಾತ್ರಾ ಸೀನ್ ಬಗ್ಗೆದಾಗಲಿ, ಹಂಗೆ ಪ್ರೆಸೆಂಟೇಷನಲ್ಲಿ ಅಲ್ಲು ಅರ್ಜುನ್ ಕರೆದಾಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಅವ್ರು ಕೊಟ್ಟರೆ ನೋಡೋ ಮಟ್ಟಿಗೆ ಕಣ್ಣಾಗ ರಕ್ತ ಓಡಾಡ್ತದ, ಮೈ ಒಳಗೆ ಜುಮ್ ಹಿಡಿತದ. ಆ ಕ್ಯಾರೆಕ್ಟರ್ ನೋಡಿದ್ರೆ ಎಕ್ಸ್ಪ್ರೆಷನ್ ಆಗಲಿ ಆ ಥರ ಒಂದು ಕ್ರಿಯೇಟ್ ಮಾಡ್ಯಾರ. ನಮ್ಮ ಕಲ್ಚರ್ ಬಗ್ಗೆ ಕಂಟಿನ್ಯೂ ತೋರ್ಸ್ಲಿಕ್ಕೆ ಕೋಶಿಶ್ ಮಾಡ್ಯಾರ ಅಲ್ಲು ಅರ್ಜುನ್ ಅವರು, ಸುಕುಮಾರ್ ಅವರು ಪ್ರೆಸೆಂಟೇಷನ್ ಕೊಟ್ರ. ಲಿಟ್ರಲಿ ಬಾಸ್ ಈ ಥರ ಓಕೆ, ಇದೊಂದು ಗ್ಯಾಂಗ್ಸ್ಟರ್ ಸ್ಟೋರಿ ಅದ, ನಾವು ಒಪ್ಕೋತೀನಿ. ಅಲ್ಲು ಅರ್ಜುನ್ ನೆಗೆಟಿವ್ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡ್ರ ಅಂತ. ಬಟ್ ಇಲ್ಲಿ ಕೆಮಿಸ್ಟ್ರಿ ಬೇಕಾದ್ರೆ ರಾಂಗ್ ಮಾತಾಡ್ಲತ್ತಾರ. ಅಲ್ಲು ಅರ್ಜುನ್ ಅಲ್ಲಿ ಮತ್ತು ಇಲ್ಲಿ ರಶ್ಮಿಕಾ ಮಂದನಿ ಕಾಂಬಿನೇಷನ್ ಹಸ್ಬೆಂಡ್ ವೈಫ್ ಏನು ರಿಲೇಷನ್ ಅದ, ವೈಫ್ ಹೆಂಗೆ ಸಪೋರ್ಟ್ ಅವ್ನಿಗೆ ಕೊಡ್ಲತ್ತಳ, ಮತ್ತು ಇಲ್ಲಿ ಸ್ವಾಮಿ ಅಂತ ಕರೀತಾರಲ್ಲ ಪೂರಾ ಫಿಲ್ಮ್ನ. ನಾನು ತಿಳ್ಕೊಂಡ್ರೆ ಅದು ವರ್ಡ್ ಅಲ್ಲಿ ಅದೇ ಇತ್ತು, ಸ್ವಾಮಿ ಅಂತ ಕರಿತಾರೆ. ಕಾದು ಸ್ವಾಮಿ ಅಂತ ಈ ಥರ ಕಂಟಿನ್ಯೂ ಮಾತಾಡ್ತಾಳೆ. ಅನ್ಬಿಲಿವಿಲು ಬಾಸ್. ನನಗೆ ಬಿಲ್ಕುಲ್ ನಂಬ್ಲಕ್ಕಾಗಿಲ್ಲಾಗ್ಯದ.
ಇದಕ್ಕೂ ಮಂದಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಯಾಕೆ ತೋರಿಸಿರಿ, ಯಾಕೆ ಮಾಡಿರಿ, ಈ ಥರ ಹೆಂಗೆ ತೋರಿಸಿರಿ ನೀವು, ಏನು ಹೇಳಕ್ಕೆ ಬರ್ಲಾಗ್ಯದ ಅವ್ರ ಬಗ್ಗೆದಾಗ. ಏನು ಏನು ವಿಚಾರ ಅದ, ಏನು ಥಿಂಕಿಂಗ್ ಅದ ಅವ್ರದ್ದು ನನಗೆ ಬಿಲ್ಕುಲ್ ಗೊತ್ತಾಗಲ್ಲಾಗ್ಯದ. ನಾವು ಮಾತಾಡ್ಬೇಕಂದ್ರೆ ಸೌದಿ ಅರೇಬಿಯಾದಲ್ಲಿ ಇದು ಮೂವಿ ರಿಲೀಸ್ ಆಗ್ಯದ. ಇಂಡಿಯಾದಾಗ 3 ಗಂಟೆ 20 ನಿಮಿಷ ಮೂವಿ ಇತ್ತು, ಓಕೆನಾ. ಈಗ ಸೌದಿ ಅರೇಬಿಯಾದಾಗ 3 ಗಂಟೆ 1 ನಿಮಿಷ ಮೂವಿ ರಿಲೀಸ್ ಮಾಡ್ಯಾರ ಅಂತಂದ್ರೆ 20 ನಿಮಿಷ ರನ್ ಟೈಮ್ ಏನೋ ಕಡಿಮೆ ಮಾಡ್ಯಾರ. ಈಗ ಸೌದಿ ಅರೇಬಿಯಾ ತೊಡೆ ಮೇಲೆ ನನ್ನ ವೀಡಿಯೋಗಳು ನೋಡ್ತಾರ, ನೀವೇನಾದ್ರು ಮೂವಿ ಅಲ್ಲಿ ನೋಡಿದೇನಂದ್ರು ನಿಮ್ಮ ಒಪಿನಿಯನ್ ಏನದ, ಏನು ಸೀನ್ಗಳು ಕಟ್ ಮಾಡ್ಯಾರ. ತೊಡೆ ನಾ ಆರ್ಟಿಕಲ್ ನೋಡಿದೇನ, ಇದು ಕರೆಕ್ಟ್ ಅದ ರಾಂಗ್ ಅದ ನನಗಂತ ಗೊತ್ತಿಲ್ಲ, ಬಟ್ ಆರ್ಟಿಕಲ್ ಪ್ರಕಾರ ನಾವು ಮಾತಾಡ್ಬೇಕಂದ್ರು ಆ ಜಾತ್ರಾ ಎಪಿಸೋಡ್ ಏನು ಸೀನ್ ಅದಲ್ಲ ಅದು ಸೀನ್ಗಳು ಕಟ್ ಮಾಡ್ಯಾರಂತ. ಇದಕ್ಕಿಂತ ಪहिले ಇನ್ನೊಂದು ಸ್ಟೇಟ್ಮೆಂಟ್ ನೋಡಿದ್ದೇನ, ಸಿಂಗಮ್ ಅಗೇನ್ ಮೂವಿ ರಿಲೀಸ್ ಆಗಿತ್ತಲ್ಲ, ರಾಮಾಯಣ್ ಮೂವಿ ಅದು ಏನು ಸೀನ್ಸ್ಗಳು ಎಲ್ಲ ರೋಹಿತ್ ಶೆಟ್ಟಿ ಅವ್ರು ತೋರಿಸಿರಲ್ಲ, ಅದಕ್ಕೂ ಅಲ್ಲಿ ಮೂವಿ ರಿಲೀಸ್ ಮಾಡ್ಲಿಕ್ಕೆ ಕೊಟ್ಟಿಲ್ಲ ಅಂತ. ಇದು ಕರೆಕ್ಟ್ ಆದ ರಾಂಗ್ ಅಂತ ನನಗಂದ್ರೆ ಗೊತ್ತಿಲ್ಲ, ಬಟ್ ಇಲ್ಲಿ ಡೇಟಾ ಪ್ರಕಾರ ನಾನು ಮಾತಾಡ್ತೀನಿ. ಸೌದಿ ಅರೇಬಿಯಾ ತೊಡೆ ಮಂದಿ ನಾನು ವಿಡಿಯೋಗಳು ನೋಡ್ತೇನೆ, ನಿಮ್ಗೆ ಅಂದಿರಲ್ಲ. ಸೊ ನೀವು ಅಲ್ಲಿ ಮೂವಿ ನೋಡಿದ್ದೀನಿ ಅಂದರು ಅದು ಸೀನ್ ಅದೇ ಕಟ್ ಮಾಡ್ಯಾರ, ಏನು ಬೇರೆ ಸೀನ್ಗಳು ಕಟ್ ಮಾಡ್ಯಾರ. ಸೊ ಪ್ಲೀಸ್ ಕಾಮೆಂಟ್ ಮಾಡಿರಿ, ಅದು ಕರೆಕ್ಟೇ ಮಾತದ, ಏನು ರಾಂಗ್ ಮಾತದ, ಅದು ಕರೆಕ್ಟ್ ಡೇಟಾ ಅದ, ರಾಂಗ್ ಡೇಟಾ ಅದದು. ಸೊ ಪ್ಲೀಸ್ ಇನ್ಫಾರ್ಮೇಷನ್ ಕೊಟ್ಟರೆ ಸ್ವಲ್ಪ ನಮಗೂ ಗೊತ್ತಾಗ್ತದ. ಆ್ಯಕ್ಚುಲಿ ಇಲ್ಲಿನೂ ಕ್ಲಾರಿಟಿಯಾಗಿ ಗೊತ್ತಾಗಬೇಕಲ್ಲ, ಕರೆಕ್ಟ್ ಅದ ರಾಂಗ್ ಅದ ಡೇಟಾ ಪ್ರಕಾರ. ಇದು ಪಾಯಿಂಟ್ ನನಗೆ ಅನಿಸಿತು. ಸೊ ಈ ಥರ ಒಂದು ಈಗ ಆಯಿತು ಇದು ಪಾಯಿಂಟ್ ಅಂತರ್ಗ ಡೇ ಬೈ ಡೇ ಇದು ಮೂವಿ ರೆಕಾರ್ಡ್ ಮಾಡ್ಲತ್ತದ, ಇಲ್ಲಿಗೆ ಸ್ಟಾಪ್ ಆಗಲ್ಲ. ಮಂಡೇ ತನಕ ನಮಗೆ ಗೊತ್ತದ, ಇದು ಟ್ರ್ಯಾಕಿಂಗ್ ಡೇಟಾ ಮೇಲೆ ಗೊತ್ತದ ಇದು ಮೂವಿ ಓವರ್ಸೀಸ್ ಅಲ್ಲಿ ಇದು ಮೂವಿ ಎಷ್ಟು ರೆಕಾರ್ಡ್ ಇದು ಮಾಡಿದ. 1000 crore ಇದು ಫಿಲ್ಮ್ ರೆಕಾರ್ಡ್ ಮಾಡ್ಬೋದಾ 3-4 ಡೇಸ್ನಾಗಲ್ಲಿ. ಮಂಡೇ ತನಕ ನನಗೆ ಅನ್ಸದ 700 ಸನಿ ಅಂತಾರೆ ಇದು ಫಿಲ್ಮ್ ರೆಕಾರ್ಡ್ ಮಾಡ್ತದ. ಇದು ಪಾಯಿಂಟ್ ನನಗೆ ಅನ್ಸ್ಲತ್ತ. ವೆಲ್ ನಿಮ್ಮ ಒಪಿನಿಯನ್ ಅದ, ಈ ಬಾಹುಬಲಿ ರೆಕಾರ್ಡ್ ಮುರಿಬೋದಾ, ಏನು 3rd ರ್ಯಾಂಕ್ನೇ ಬರ್ಬೋದಾ, KGF ಚಾಪ್ಟರ್ 2 ಇದು ರೆಕಾರ್ಡ್ ಮುರಿಬೋದಾ, ಏನು ಬಾಹುಬಲಿ ಏನು RR ಮೂವಿದೇನು ರೆಕಾರ್ಡ್ ಮುರಿಬೋದಾ, ಸೆಕೆಂಡ್ ಇಲ್ಕ 3rd ರ್ಯಾಂಕ್ನೇ ಇಲ್ಕ ಫಸ್ಟ್ ರ್ಯಾಂಕ್ನೇ ಇದು ಮೂವಿ ಬರ್ತದೆ. ಯಾಕಂದ್ರೆ ಕನ್ಫ್ಯೂಷನ್ ಅದ, ಅನ್ಪ್ರಿಡಿಕ್ಟಬಲ್ ಅದ. ಇದು ಮೂವಿ ಏನಾರ ಮಾಡ್ಬೋದು, ಏನಾರ ಆಗ್ಬೋದು. 1000 ಕೊಡಲಿ 1000 ಕೊಡೋ ಮ್ಯಾಲೆ ಗಳಿಸ್ಬೋದು. ಇದು ಪಾಯಿಂಟ್ ನಮಗೆ ಅನ್ಸ, ಯಾಕಂದ್ರೆ ಸಂಡೇ ಹಾಲಿಡೇ ಅದ. ಸೊ ಪಬ್ಲಿಕ್ ಅಂತ ಮೂವಿ ನೋಡ್ಲಿಕ್ಕೆ ಹೋದ ಡೆಫಿನೆಟ್ಲಿ ನನಗೆ ಅನ್ಸ್ಲತ್ತದ ಸಾಲಿಡ್ ರೆಸ್ಪಾನ್ಸ್ ಬರ್ತದೆ. ನಾಳೆಗೆ ಅಂದ್ರಾಗ ಒಂದು ವೈಲ್ಡ್ ಫೈರ್ ಪ್ಲೇ ನಾಳೆಗೆ ಒಂದು ಫ್ರೆಶ್ ಡೇಟಾ ಬರ್ತದೆ, ಅದು ಪಾಯಿಂಟ್ ನನಗೆ ಅನ್ಸದ. ವೆಲ್ ನಿಮ್ಮ ಒಪಿನಿಯನ್ ಅದ ಇದ್ರ ಮ್ಯಾಲೂ, ಇದು ಮೂವಿ ಹೆಂಗೆ ರೆಸ್ಪಾನ್ಸ್ ಕೊಡ್ಲತ್ತದ, ಪಬ್ಲಿಕ್ಕಿಗೆ ಇಷ್ಟ ಆಗ್ಲತ್ತದ, ಈ ಫಿಲ್ಮಲ್ಲಿ ನಿಮ್ಗೆ ಏನು ಪಾಯಿಂಟ್ ಇಷ್ಟಗಳಾಗ. ಜಾತ್ರಾ ಸೀನ್ ಅದ, ರಪ್ಪ ಸೀನ್ ಅದ, ಸ್ಟಾರ್ಟಿಂಗ್ ಶ್ರೀವಲ್ಲಿ ಕೆಮಿಸ್ಟ್ರಿ ಅಲ್ಲಿ ಅದಕ್ಕೆ ಇಷ್ಟ ಆಗಿದೆ, ಫೀಲಿಂಗ್ ಸಾಂಗ್ ಇಷ್ಟ ಆಗಿದೆ, ಕಿಸಿಕ್ ಸಾಂಗ್ ಇಷ್ಟ ಆಗಿದೆ. ಹಂಗೆ ಇಲ್ಲ ಸ್ವಲ್ಪ ನಾವು ಮಾತಾಡೋಣ ಶ್ರೀವಲ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ. ಲಿಟ್ರಲಿ ಬಸ್ ಸಾಲಿಡ್ ರೆಸ್ಪಾನ್ಸ್. ನನಗೆ ಫನಿ ಏನು ಅನ್ಸಿತ್ತಂದ್ರು ರಾವ್ ರಮೇಶ್ ಆದ್ ನೋಡ್ರಿ ಅದು ಸ್ಟೆಪ್ಗಳು ಹಾಕ್ತಾರೆ ನೋಡ್ರಿ, ಅದು ಲಿಟ್ರಲಿ ಇನ್ನಾದ್ರೂ ದಿಮಾಗ್ನಲ್ಲಿ ನನಗೆ ಹೋಗಲಾಗ್ಯದ. ಏನು ಸ್ಟೆಪ್ಗಳು ಹಾಕ್ಯಾರಪ್ಪ ಅಂದಿದ್ದು, ಅವ್ರು ಹಾಕ್ಯಾರೆ ಅಡ್ಡೆ ಹಾಕ್ಯಾರ, ಅದು ಸಾಲಿಡ್ ನೋಡ್ಲಿಕ್ಕೆ ಮಜಾ ಬರ್ತದೆ. ಸೊ ನನಗೆ ಇದು ಪಾಯಿಂಟ್ ನನಗೆ ಇಷ್ಟ ಆಗಿತ್ತು, ಜಾತ್ರಾ ಸೀನ್ ಸಾಲಿಡ್ ಅದ ಬಸ್. ವೆಲ್ ನೋಡಲಿಕ್ಕೆ ಡೆಫಿನೆಟ್ಲಿ ನೋಡ್ಲಿಕ್ಕೆ ಹೋಗ್ರಿ. ಸಾಲಿಡ್ ಆ್ಯಕ್ಟಿಂಗ್ ಮಾಡ್ಯಾರ ಅಲ್ಲು ಅರ್ಜುನ್ ಅವರು, ವೈಲ್ಡ್ ಫೈರ್ ಅಂತ ಆ್ಯಕ್ಟಿಂಗ್ ಮಾಡ್ಯಾರ. ನಿಜವಾಗ್ಲೂ ಹೇಳ್ತೀನಿ ಸುಕುಮಾರ್ ಬೆಸ್ಟ್ ಆ್ಯಕ್ಷನ್ ಮಾಡ್ಯಾರ. ಸೊ 3rd ಪಾರ್ಟ್ ಬರಬೇಕು, ಡೆಫಿನೆಟ್ಲಿ ಬರೇಬೇಕು. ಸೆಕೆಂಡ್ ರೆಕಾರ್ಡ್ ಇದು ಮುರಿಬೇಕು. ಥೋಡಿ ನಂತರ 3rd ಪಾರ್ಟ್ ಯಾಕೆ ಬರಬೇಕು, ಬರೇಬೇಕತ್ತ ಈ ಥರ ಮೂವಿ ತ ಡೆಫಿನೆಟ್ಲಿ ಬರೇಬೇಕು. ನಾವು ನೋಡೇಬೇಕು, ನಾವು ಎಂಜಾಯ್ ಮಾಡಬೇಕು, ಎಕ್ಸೈಟ್ಮೆಂಟ್ ಬರಬೇಕು, ಕ್ರೇಜಿನೆಸ್ ಮೆಂಟಲ್ನೆಸ್ ಮತ್ತು ಬರಬೇಕು ಇದು ಮೂವಿ ನೋಡೋ ಮಟ್ಟಿಗೆ. ಇದು ಪಾಯಿಂಟ್ ನನಗೆ ಅನ್ಸಿದೆ. ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.